My dear students, myself Sri Shivanand Halolli. I am working as an assistant professor, Department of Economics at Government First Grade College, Telsang. Today we have discussed about role of infrastructure in the Indian economic development. ಅಂದರೆ ಕಾಲೇಜ್ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ಕರ್ನಾಟಕ LMS ಅಡಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ನಿಗದಿಪಡಿಸಿರ್ತಕ್ಕಂಥ BA 6ನೇ ಸೆಮಿಸ್ಟರಿನ ಪಠ್ಯಕ್ರಮದ ಅಲ್ಲಿ ಅರ್ಥಶಾಸ್ತ್ರ ವಿಷಯದ ಪತ್ರಿಕೆ 2ರ ಅಂದರೆ ಇಂಡಿಯನ್ ಎಕಾನಮಿ ಭಾರತದ ಆರ್ಥಿಕತೆ ಪತ್ರಿಕೆಯ ಮೊದಲ ಅಧ್ಯಾಯ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಎಕಾನಮಿ ಅದರ ಅಡಿಯಲ್ಲಿ 5ನೇ ಸೆಷನ್ ರೋಲ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್, ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮೂಲಸೌಕರ್ಯಗಳ ಪಾತ್ರ, ಈ ವಿಷಯ ಕುರಿತು ಈ ಸೆಷನ್ನಲ್ಲಿ ಚರ್ಚಿಸೋಣ. ರೋಲ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂದಾಗ ಇನ್ಫ್ರಾಸ್ಟ್ರಕ್ಚರ್ ಈಸ್ ದ ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಈ ಹಿಂದಿನ ಒಂದು ಸೆಷನ್ನಲ್ಲಿ ಕೂಡ ನಾವು ಇದರ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಭಾರತ ಒಂದು ಅತ್ಯಂತ ವೇಗವಾಗಿ ಮುಂದುವರಿಯುತ್ತಿರುವ ಬೆಳೆಯುತ್ತಿರುವಂಥ ಆರ್ಥಿಕತೆಯಾಗಿದ್ದು, ಇದೊಂದು ಜಾಗತಿಕ ದೈತ್ಯ ಆರ್ಥಿಕ ಶಕ್ತಿಯಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಹೂಡಿಕೆಯ ಪ್ರಶಸ್ತ ಸ್ಥಾನವಾಗಿದೆ. ಹಾಗೂ ಒಂದು ದೇಶದ ಆರ್ಥಿಕ ಆರೋಗ್ಯವು ಆ ಒಂದು ದೇಶದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯಲ್ಲಿ ಪ್ರತಿಫಲಿಸುತ್ತದೆ ಅನ್ನುವಂಥ ಮಾತಿದೆ. ಯಾಕೆಂದರೆ ಮೂಲಭೂತ ಸೌಕರ್ಯವು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಒಂದು ರಾಷ್ಟ್ರದ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ. ಭಾರತ ಅತ್ಯಂತ ಮುಂದುವರಿಯುತ್ತಿರುವಂಥ ರಾಷ್ಟ್ರವಾಗಿದ್ದು, ಇದು ತನ್ನ ಒಂದು ಯೋಜನೆಗಳಲ್ಲಿ ಮೂಲಭೂತ ಸೌಕರ್ಯದ ವಲಯಕ್ಕೆ ಅತ್ಯಂತ ಹೆಚ್ಚಿನ ಒಂದು ಪ್ರಿಯಾರಿಟಿಯನ್ನು, ಆದ್ಯತೆಯನ್ನು ನೀಡ್ತಾ ಇರುವುದನ್ನು ಕೂಡ ಕಂಡು ಬರ್ತಾ ಇದೆ. ಅದರಂತೆ ಮೂಲಭೂತ ಸೌಕರ್ಯಗಳ ಪಾತ್ರ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರ ಆಗಿದೆ. ಅದನ್ನು ನಾವು ಈಗ ಈ ರೀತಿ ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ VKRV ರಾವ್ ಅವರ ಒಂದು ಮಾತು ಏನು ಅವರು ಅಬ್ಸರ್ವ್ ಮಾಡಿದ್ದಾರೆ, ಭಾರತದ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ಮತ್ತು ಸಂಖ್ಯಾಶಾಸ್ತ್ರಜ್ಞರಾದಂಥ ಡಾಕ್ಟರ್ VKRV ರಾವ್ ಅಬ್ಸರ್ವ್ಡ್ ದ್ಯಾಟ್ ದ ಲಿಂಕ್ ಬಿಟ್ವೀನ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಈಸ್ ನಾಟ್ ಅ ಒನ್ಸ್ ಫಾರ್ ಆಲ್ ಅಫೇರ್. ಇಟ್ ಈಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್ ಆ್ಯಂಡ್ ಪ್ರೋಗ್ರೆಸ್ ಇನ್ ಡೆವಲಪ್ಮೆಂಟ್ ಹ್ಯಾಸ್ ಟು ಬಿ ಪ್ರಿಸೈಡೆಡ್, accompanied and followed by progress in infrastructure if we are to fulfill our declared objectives of a self-accelerating process of economic development. ಅಂದರೆ VKRV ರಾವ್ರವರಂತೆ ಮೂಲಭೂತ ಸೌಕರ್ಯಕ್ಕೂ ಮತ್ತು ಅಭಿವೃದ್ಧಿಗೂ ಇದು ಕೇವಲ ಒಂದೇ ಸಮಯದ ಅಲ್ಪಕಾಲೀನ ತಾತ್ಕಾಲಿಕ ಸಂಬಂಧವಲ್ಲ, ಇದು ನಿರಂತರವಾದದ್ದು ಅಂತ. ಇದೊಂದು ನಿರಂತರವಾದಂಥ ಪ್ರಕ್ರಿಯೆ. ಅಭಿವೃದ್ಧಿ ಅನ್ನುವಂಥ ನಿರಂತರ ಪ್ರಗತಿಗೆ ಅನ್ನು ಇದು ಹಿಂಬಾಲಿಸುತ್ತದೆ. ಅದು ಮೂಲಭೂತ ಸೌಕರ್ಯಗಳ ಪ್ರಗತಿಯೊಂದಿಗೆ ಆರ್ಥಿಕ ಅಭಿವೃದ್ಧಿಯನ್ನು ಹಿಂಬಾಲಿಸುತ್ತದೆ ಅನ್ನುವಂಥದ್ದು. ಆದ್ದರಿಂದ ತಜ್ಞರ ಈ ಮಾತಿನಂತೆ ಭಾರತದಲ್ಲೂ, ಅದರಲ್ಲೂ ವಿಶೇಷವಾಗಿ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮೂಲಭೂತ ಸೌಕರ್ಯಗಳ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ನಾವು ಇದರ ಪಾತ್ರವನ್ನು ಇನ್ನಷ್ಟು ವಿವರವಾಗಿ ತಿಳಿದುಕೊಳ್ಬೇಕಂದ್ರೆ, ಇದು ನಿರಂತರವಾಗಿದ್ದು ಇದರ ಮೂಲಕ ಒಂದು ದೇಶದ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಗರಿಷ್ಠ ಸಾರ್ವಜನಿಕ ಹೂಡಿಕೆಯ ಮೂಲಕ ಲಾರ್ಜ್ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ರೈಸಸ್ ಅಗ್ರಿಗೇಟ್ ಡಿಮ್ಯಾಂಡ್ ಆಫ್ ದ ಎಕಾನಮಿ. Large public investment raises aggregate demand of the economy
and gives short-term impetus to growth. It serves as an input to private investment and encourages productivity and output. A country with good infrastructure facilities attracts foreign capital, which further raises demand and productive capacity. Development of transport enables easier and quicker movement of goods, which increases efficiency and also reduces freight costs. ಇಲ್ಲಿ ಬೃಹತ್ ಸಾರ್ವಜನಿಕ ಹೂಡಿಕೆ ಸಮಗ್ರ ಬೇಡಿಕೆಯನ್ನು ಹೆಚ್ಚಿಸುತ್ತಾ ತನ್ಮೂಲಕ ಆರ್ಥಿಕ ಬೆಳವಣಿಗೆಯನ್ನು ತಕ್ಷಣದಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ಅದೇ ರೀತಿಯಾಗಿ ಇದು ಖಾಸಗಿ ಹೂಡಿಕೆಯನ್ನು ಕೂಡ ಪ್ರೋತ್ಸಾಹಿಸಿ ಉತ್ಪಾದಕತೆ ಮತ್ತು ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಅದೇ ರೀತಿಯಾಗಿ ಒಂದು ರಾಷ್ಟ್ರದ ಉತ್ತಮ ಮೂಲಭೂತ ಸೌಕರ್ಯಗಳು ವಿದೇಶಿ ಬಂಡವಾಳವನ್ನು ಆಕರ್ಷಿಸಿ ಹೆಚ್ಚಿನ ಹೂಡಿಕೆಗೆ ಮತ್ತು ಉತ್ಪಾದನಾ ಸಾಮರ್ಥ್ಯದ ವೃದ್ಧಿಗೆ ಕಾರಣವಾಗುತ್ತದೆ. ಸಾರಿಗೆ ಸೌಲಭ್ಯದ ಅಭಿವೃದ್ಧಿಯು ಸರಳ ಮತ್ತು ವೇಗದ ಸರಕುಗಳ ಸಾಗಣೆಯನ್ನು ಹೆಚ್ಚಿಸುತ್ತದೆ ಹಾಗೂ ಇವುಗಳ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ತನ್ಮೂಲಕ ಸಾಗಣೆ ವೆಚ್ಚವನ್ನು ಕೂಡ ಕಡಿಮೆಗೊಳಿಸುತ್ತದೆ. ಈ ರೀತಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಮೂಲಭೂತ ಸೌಕರ್ಯಗಳು ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತವೆ. ಮುಂದುವರೆದು ರೋಲ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಡೆವಲಪ್ಮೆಂಟ್ ಅಂದಾಗ ನಾವು ಈ ರೀತಿ ನೋಡ್ಬೋದು. ಕಂಟ್ರಿಬ್ಯೂಷನ್ ಟು ನ್ಯಾಷನಲ್ ಇನ್ಕಮ್, ಎಂಪ್ಲಾಯ್ಮೆಂಟ್ ಜನರೇಷನ್, ಅರ್ಬನೈಸೇಷನ್, ಅಟ್ರ್ಯಾಕ್ಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ PPP ಇನಿಷಿಯೇಟಿವ್ಸ್, ಕ್ಯಾಪಿಟಲ್ ಫಾರ್ಮೇಷನ್, ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್. ಸಾಮಾನ್ಯವಾಗಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಇವು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಇವುಗಳ ಪಾತ್ರವನ್ನು ನೋಡಿದಾಗ ಮೂಲಭೂತ ಸೌಕರ್ಯಗಳ ಮೂಲಕ ರಾಷ್ಟ್ರೀಯ ಆದಾಯವನ್ನು ತನ್ನದೇ ಆದ ಕೊಡುಗೆಯನ್ನು ನೀಡುತ್ತದೆ. ರಾಷ್ಟ್ರೀಯ ಆದಾಯಕ್ಕೆ ವಿಶೇಷವಾಗಿ ಉದ್ಯೋಗ ಸೃಷ್ಟಿಯಲ್ಲಿ ಮೂಲಭೂತ ಸೌಕರ್ಯಗಳು ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತವೆ. ಈ ಮೂಲಕ ನಗರೀಕರಣ ಉಂಟಾಗಿ ನಗರಗಳ ನಿರ್ಮಾಣ ಹೆಚ್ಚುತ್ತದೆ. ತನ್ಮೂಲಕ ಉತ್ತಮ ಮೂಲಭೂತ ಸೌಕರ್ಯಗಳು ವಿದೇಶಿ ನೇರ ಬಂಡವಾಳವನ್ನು ಆಕರ್ಷಿಸಿ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡುತ್ತವೆ. ಅಲ್ಲದೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ PPP ಆಧಾರದ ಹಲವಾರು ಉಪಕ್ರಮಗಳನ್ನು ಆಯೋಜನೆ ಮಾಡುವುದರ ಮೂಲಕ ಅನುಷ್ಠಾನಗೊಳಿಸುವುದರ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡುತ್ತವೆ. ಇದರ ಜೊತೆಗೆ ಬಂಡವಾಳ ಸಂಚಯನ ಇರಬಹುದು, ಗ್ರಾಮೀಣ ಅಭಿವೃದ್ಧಿ ಇರಬಹುದು, ಉದ್ಯಮಶೀಲತೆಯಂತಹ ಅಂಶಗಳು ಈ ಮೂಲಭೂತ ಸೌಕರ್ಯಗಳ ಹೆಚ್ಚಳದೊಂದಿಗೆ ಅವುಗಳ ಅಭಿವೃದ್ಧಿಯೊಂದಿಗೆ ಇವುಗಳ ಪ್ರಮುಖ ಪಾತ್ರ ವಹಿಸಿ ಈ ಎಲ್ಲ ಅಂಶಗಳು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹಾಗಾದರೆ ಭಾರತದಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ನೋಡಲಾದರೆ ಇಂಡಿಯಾ ಈಸ್ ದ 4th largest economy in the world. However, one factor which is a drag on its development is the lack of world-class infrastructure ಅನ್ನುವಂಥ ಒಂದು ಮಾತಿದೆ. ಇಂಡಿಯಾ ಈಸ್ ದ 4th largest ಅಂದರೆ ರಿಯಲ್ GDP PPP ಆಧಾರದ ಮೇಲೆ 3rd largest ಆಗುತ್ತೆ. ದೆನ್ ಇದರಲ್ಲಿ ಏರಿಳಿತ ಇರುತ್ತೆ ಸಾಮಾನ್ಯವಾಗಿ ವರ್ಷದಿಂದ ವರ್ಷಕ್ಕೆ. ಅದೇ ರೀತಿಯಾಗಿ ವಾಸ್ತವ GDP ಪ್ರಮಾಣದಲ್ಲಿ ನೋಡಿದಾಗ 6 ಅಥವಾ 5ನೇ ಸ್ಥಾನದಲ್ಲಿ ಬರುತ್ತೆ. ಆದರೆ ಇದಕ್ಕೆ ಇರತಕ್ಕಂಥ ಒಂದೇ ಒಂದು ಕೊರತೆ ಅಂದರೆ ಜಾಗತಿಕ ಗುಣಮಟ್ಟದ ಮೂಲಭೂತ ಸೌಕರ್ಯಗಳು ಅನ್ನುವಂಥದ್ದು ಇರ್ಬೋದು. ಆದ್ದರಿಂದ ಈ ಜಾಗತಿಕ ಗುಣಮಟ್ಟದ ಮೂಲಭೂತ ಸೌಕರ್ಯಗಳನ್ನು ನೀಡಿದಾಗ ಭಾರತದ ಒಂದು ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಸಹಾಯಕವಾಗುವಂಥ ಪಾತ್ರವನ್ನು ಈ ಮೂಲಭೂತ ಸೌಕರ್ಯಗಳು ವಹಿಸ್ತವೆ. Estimates suggest that the lack of proper infrastructure pulls down India's GDP growth by 1 to 2% every year. ಒಂದು ಸಮೀಕ್ಷೆ ಏನು ಹೇಳ್ತದಪ್ಪ ಅಂದರೆ ಸಾಮಾನ್ಯವಾಗಿ ಭಾರತದಲ್ಲಿನ
ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಇದು ಭಾರತದ GDPಯನ್ನು ಪ್ರತಿ ವರ್ಷ ಸುಮಾರು 1-2% ಪ್ರತಿ ವರ್ಷ ಹಿಂದಕ್ಕೆ ತಳ್ಳುತ್ತದೆ. Physical infrastructure has a direct impact on the growth and overall development of an economy. ವಾಸ್ತವದಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು, ಭೌತಿಕ ಮೂಲಭೂತ ಸೌಕರ್ಯಗಳು ನೇರ ಪ್ರಭಾವವನ್ನು ಬೀರುತ್ತವೆ. ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆ ಮೇಲೆ ನೇರ ಪ್ರಭಾವವನ್ನು ಬೀರುತ್ತವೆ. ಆದರೆ ದ ಫಾಸ್ಟ್ ಗ್ರೋತ್ ಆಫ್ ಇಂಡಿಯನ್ ಎಕಾನಮಿ ಇನ್ ರೀಸೆಂಟ್ ಇಯರ್ಸ್ ಹ್ಯಾಸ್ ಪ್ಲೇಸ್ಡ್ ಇನ್ಕ್ರೀಸಿಂಗ್ ಸ್ಟ್ರೆಸ್ ಆನ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಸಚ್ ಆಸ್ ಎಲೆಕ್ಟ್ರಿಸಿಟಿ, ರೈಲ್ವೇಸ್, ರೋಡ್ಸ್, ಪೋರ್ಟ್ಸ್, airports, irrigation, urban and rural water supply and sanitization, all of which already suffer from substantial deficit. Yes. ಇದರ ಹೊರತಾಗಿಯೂ ಭಾರತದ ಆರ್ಥಿಕತೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ತೀವ್ರವಾಗಿ ಬೆಳವಣಿಗೆ ಹೊಂದುತ್ತಿದೆಯೋ ಇದು ಭಾರತದ ಭೌತಿಕ ಮೂಲಭೂತ ಸೌಕರ್ಯಗಳ ಮೇಲೆ ಅತ್ಯಂತ ಒತ್ತಡವನ್ನು ಹೇರಿದೆ ಅಂತ ಹೇಳ್ಬೋದು. ವಿದ್ಯುತ್ತಿನ ಬಳಕೆಯ ಮೇಲೆ, ರೈಲ್ವೆ ಸಾರಿಗೆ ಮೇಲೆ, ರಸ್ತೆಗಳ ಮೇಲೆ, ಬಂದರುಗಳು, ವಿಮಾನ ನಿಲ್ದಾಣಗಳು, ನೀರಾವರಿ ಕೊರತೆ, ಗ್ರಾಮೀಣ ಮತ್ತು ನಗರ ನೀರು ಸರಬರಾಜು, ಸ್ಯಾನಿಟೇಷನ್ ಸ್ವಚ್ಛತೆ, ಒಂದು ನೈರ್ಮಲ್ಯದ ವಿಚಾರ ಇರ್ಬೋದು, ಎಲ್ಲದೂಗಳು ನಿಜವಾಗಿಯೂ ಅತಿ ಹೆಚ್ಚಿನ ಒಂದು ನಷ್ಟವನ್ನು, ತೊಂದರೆಯನ್ನು ಅನುಭವಿಸ್ತಾ ಇರೋದನ್ನು ನಾವು ನೋಡ್ತಾ ಇರ್ಬೋದು. ಒತ್ತಡವನ್ನು ಅನುಭವಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಎಸ್. Now we have discussed about trends of infrastructure development in India. ಭಾರತದಲ್ಲಿನ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯ ಒಂದು ಪ್ರವೃತ್ತಿ ಏನಿದೆ ಅಂದರೆ, ಸಾಮಾನ್ಯವಾಗಿ ಇದು 12ನೇ ಪಂಚವಾರ್ಷಿಕ ಯೋಜನೆಯ ಒಂದು ಡಾಕ್ಯುಮೆಂಟ್ ಇದು. ಇದರಲ್ಲಿ ನೀಲಿ ಪಟ್ಟಿ ಒಟ್ಟು ಹೂಡಿಕೆಯನ್ನು, ಕೋಟಿ ರೂಪಾಯಿಗಳಲ್ಲಿ ಒಟ್ಟು ಹೂಡಿಕೆಯನ್ನು ಸೂಚಿಸಿದರೆ, ಕೆಂಪು ರೇಖೆ ಒಟ್ಟು ಹೂಡಿಕೆಯ GDPಯ ಶೇಕಡಾವಾರು, ಭಾರತದ GDPಯ ಶೇಕಡಾವಾರು ಪ್ರಮಾಣವನ್ನು ಸೂಚಿಸಿದಂಥ ರೇಖೆಯಾಗಿದೆ. ಈ ಒಂದು ರೇಖಾಚಿತ್ರದಲ್ಲಿ 2007-8ರಲ್ಲಿ ಭಾರತ ಸುಮಾರು 3 ಲಕ್ಷ ಕೋಟಿ ಹಣವನ್ನು ಮೂಲಭೂತ ಸೌಕರ್ಯಗಳಿಗೆ ವೆಚ್ಚ ಮಾಡಿದರೆ ಅದು GDPಯ ಶೇಕಡ 1.5% ಪಾಲನ್ನು ಹೊಂದಿತ್ತು. ಅದೇ 2009-10ರಲ್ಲಿ 4,10,000 ಕೋಟಿ ಹಣವನ್ನು ಒಟ್ಟು ಹೂಡಿಕೆಯನ್ನು ಮಾಡಿದರೆ ಅದು GDPಯ ಶೇಕಡ 2.3 ಸುಮಾರಿನಲ್ಲಿತ್ತು. ಅದೇ 2013-14ರಲ್ಲಿ ನೋಡಿದಾಗ ಭಾರತದ ಒಟ್ಟು ಹೂಡಿಕೆ ಸುಮಾರು 10 ಲಕ್ಷ ಕೋಟಿ ಮೇಲ್ಪಟ್ಟು ಹೂಡಿಕೆ ಮೂಲಭೂತ ಸೌಕರ್ಯಗಳಲ್ಲಿ ಹೂಡಿಕೆ ಮಾಡಿರೋದು ಕಂಡುಬರುತ್ತೆ. ಅದೇ ರೀತಿಯಾಗಿ 2014-15ರ ಈ ಒಂದು ಅಂಕಿ ಸಂಖ್ಯೆ 10 ಲಕ್ಷ ಕೋಟಿ ಮೇಲ್ಪಟ್ಟು ಹೂಡಿಕೆಯನ್ನು ಮಾಡಿದ್ದನ್ನು ನಾವು ನೋಡ್ತೀವಿ. ಆನಂತರ GDPಯಲ್ಲಿ ಈ ಹೂಡಿಕೆಯ ಪಾಲು ಸರಿಸುಮಾರು ಶೇಕಡ 6% GDPಯ ಶೇಕಡ 6% ಹೂಡಿಕೆ ಆದದ್ದು ಕಂಡುಬರ್ತದೆ. ಅದೇ ರೀತಿ 2016-17ರ ಎಸ್ಟಿಮೇಟನ್ನು ನೋಡಿದಾಗ ಮೂಲಭೂತ ಸೌಕರ್ಯಗಳಲ್ಲಿ ಭಾರತದ ಒಟ್ಟು ಹೂಡಿಕೆ ಸುಮಾರು 16 ಲಕ್ಷ ಕೋಟಿ. ಇದು ಭಾರತದ ಒಟ್ಟು GDPಯ ಶೇಕಡ 9%. ವಿದ್ಯಾರ್ಥಿಗಳೇ, ಈ 2007-8ರಿಂದ 2016-17ರವರೆಗಿನ ಈ ಅಂಕಿ ಸಂಖ್ಯೆಯನ್ನು ನೋಡಿದಾಗ ನಮಗೆ ತಿಳಿದು ಬರುತ್ತೆ, ಭಾರತ ಇತ್ತೀಚಿನ ದಿನಗಳಲ್ಲಿ ತೀವ್ರವಾದಂಥ ಪ್ರಗತಿಯನ್ನು ಸಾಧಿಸಲಿಕ್ಕೆ ಮೂಲಭೂತ ಸೌಕರ್ಯಗಳ ಪ್ರವೃತ್ತಿ ಎಷ್ಟೊಂದು ಪ್ರಮುಖವಾದುದು. ಅದೇ ರೀತಿ ಭಾರತ ಕೂಡ ಇವುಗಳ ಹೂಡಿಕೆಯ ಹೆಚ್ಚಳ ಮಾಡಿರುವುದನ್ನು, GDPಯಲ್ಲಿ ಈ ಮೂಲಭೂತ ಸೌಕರ್ಯಗಳ ಮೇಲಿನ ಹೂಡಿಕೆಯ ಪ್ರಮಾಣವನ್ನು ಕೂಡ ಹೆಚ್ಚಳವಾಗಿರುವುದನ್ನು ನಮಗೆ ಕಂಡುಬರ್ತದೆ. ಆದ್ದರಿಂದ ಮೂಲಭೂತ ಸೌಕರ್ಯಗಳಿಗೂ ಮತ್ತು ಆರ್ಥಿಕ ಅಭಿವೃದ್ಧಿಗೂ ಅತ್ಯಂತ ಅವಿನಾಭಾವ ಸಂಬಂಧ ಇರುವುದನ್ನು ನಾವು ಇದರಿಂದ ತಿಳಿದು ಬರ್ತದೆ. ಎಸ್. ನೌ ವಿ ಶಾಲ್ ಕಂಪೇರ್ ಇಂಡಿಯಾ ವರ್ಸಸ್ ಚೀನಾ ಇನ್ ದ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್. ನೋಡಿ, ಇಂಡಿಯಾ ಎಕ್ಸ್ಪೆಕ್ಟ್ಸ್ ಟು ಇನ್ವೆಸ್ಟ್ ಅಬೌಟ್
$500 billion in infrastructure, mainly in power, telecommunication, roads, railways, and oil pipelines in the 5 years ending March 2012. ಭಾರತದ ನಿರೀಕ್ಷೆ ಎಷ್ಟು? 2012 ಕೊನೆಗೆ $500 ಬಿಲಿಯನ್ ಹೂಡಿಕೆ ಈ ಕ್ಷೇತ್ರಗಳಲ್ಲಿ. ಇಂಡಿಯಾ ವಿಲ್ ನೀಡ್ ಟು ಸ್ಪೆಂಡ್ ಮೋರ್ ದ್ಯಾನ್ $1 trillion ಆನ್ ಇನ್ಫ್ರಾಸ್ಟ್ರಕ್ಚರ್ ಫ್ರಮ್ 2010 to 2019, with roads requiring $427 billion and power requires $288 billion and railways requires $281 billion according to Goldman Sachs estimates. ನೋಡ್ರಿ, ಕೆಲವೊಂದು ಜಾಗತಿಕ ಮಟ್ಟದ ಒಂದು ಸಂಸ್ಥೆಗಳು, ಸಮೀಕ್ಷಾ ಸಂಸ್ಥೆಗಳ ಆದಂಥ ಗೋಲ್ಡ್ಮನ್ ಸ್ಯಾಚ್ದ ಒಂದು ಭಾರತದಲ್ಲಿ ಆಯಾ ವಲಯಗಳಿಗೆ ಅಂದರೆ 2010ರಿಂದ 2019 ರಸ್ತೆಗಾಗಿ, ಶಕ್ತಿ ಮೂಲಭೂತ ಸೌಲಭ್ಯಕ್ಕಾಗಿ ಹಾಗೂ ರೈಲ್ವೆಗಳಿಗಾಗಿ ಎಷ್ಟೆಷ್ಟು ಹಣವನ್ನು ಖರ್ಚು ಮಾಡೋ ಅವಶ್ಯಕತೆ ಇದೆ ಅನ್ನೋದನ್ನು ತಿಳಿಸಿದೆ, ಸರ್ವೆ ಮಾಡಿದೆ. 7.5% of GDP is invested in infrastructure, with plans to increase that to about 10% at the end of 2018 to 2012 5-year plan. ಇದನ್ನು ಈ ಮೂಲಭೂತ ಸೌಕರ್ಯಕ್ಕೆ ನೀಡತಕ್ಕಂಥ GDPಯ ಪಾಲನ್ನು 7.5ರಿಂದ 10% ಹೆಚ್ಚಿಸಬೇಕೆಂಬುದು ಒಂದು ನಿರೀಕ್ಷೆ ಇದೆ. ಅದೇ ರೀತಿಯಾಗಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಈಸ್ ಲೈಕ್ಲಿ ಕಂಟ್ರಿಬ್ಯೂಟ್ 36% to total infrastructure investment by 2008 and 2012 5-year plan, up from 25% from 2002 to 2007 period. India will issue tax-free infrastructure bonds with a minimum tenure of 10 years, which will have the potential to raise about $6.5 billion in fiscal year 2010 or 11. ಈ ರೀತಿ. ಇನ್ನು ಚೀನಾದ ಒಂದು ಮೂಲಭೂತ ಸೌಲಭ್ಯಗಳನ್ನು ನೋಡಿದಾಗ ಇದು 11% ತನ್ನ GDPಯ 11% ಮೂಲಭೂತ ಸೌಕರ್ಯಗಳಿಗೆ ಖರ್ಚು ಮಾಡ್ತಾ ಇರೋದು ಕಂಡುಬರ್ತದೆ. ಅದೇ ರೀತಿ ಇದು ಭಾರತಕ್ಕೆ ಹೋಲಿಸಿದಾಗ ಬಹಳಷ್ಟು ವ್ಯತ್ಯಾಸ. ಭಾರತ ಇನ್ನೂ 6, 7, 8 ಪ್ರಮಾಣದಲ್ಲಿದ್ದರೆ ಅವರು 11% GDPಯ ಪ್ರಮಾಣದಷ್ಟು ಮೂಲಭೂತ ಸೌಕರ್ಯಗಳಿಗೆ ವೆಚ್ಚ ಮಾಡ್ತಾ ಇರೋದು ಕಂಡುಬರ್ತದೆ. ಸ್ಪೆಂಡಿಂಗ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಹ್ಯಾಸ್ ಬೀನ್ ಇನ್ಕ್ರೀಸಿಂಗ್ ಅಟ್ ಅ ರೇಟ್ ಆಫ್ ಅರೌಂಡ್ 25% a year ಇನ್ ರೀಸೆಂಟ್ ಇಯರ್ಸ್. ಭಾರತಕ್ಕೆ ಹೋಲಿಸಿದರೆ ಇದು ಗರಿಷ್ಠ ಮಟ್ಟದಲ್ಲಿ ಹೆಚ್ಚಳ ಅಂತ ಹೇಳ್ಬೋದು. ಚೀನಾದವರು ಪ್ರತಿ ವರ್ಷ 25% ಹಿಂದಿನ ವರ್ಷಕ್ಕಿಂತ 25% ಹೆಚ್ಚಿನ ಪ್ರಮಾಣದ ಹಣಕಾಸನ್ನು ಮೂಲಭೂತ ಸೌಕರ್ಯಗಳಿಗೆ ಹಾಕ್ತಾ ಇರೋದು ಕಂಡುಬರ್ತಾ ಇದೆ. 38% ಆಫ್ ಚೀನಾಸ್ ಹ್ಯೂಜ್ 2008 and 9 economic stimulus package will go towards public infrastructure projects, including railway, road, irrigation and airport construction. 2008 ಮತ್ತು 2009ರಲ್ಲಿ ಚೀನಾ 38% ಪ್ಯಾಕೇಜ್ ಘೋಷಣೆ ಮಾಡಿ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ, ಸಾರ್ವಜನಿಕ ಮೂಲಭೂತ ಸೌಕರ್ಯಗಳಾದಂಥ ಪಬ್ಲಿಕ್ ಪ್ರಾಜೆಕ್ಟ್ಸ್ಗೆ ಇರ್ಬೋದು, ರೈಲ್ವೆಗೆ ಇರ್ಬೋದು, ರಸ್ತೆಗಿರ್ಬೋದು, ನೀರಾವರಿಗಿರ್ಬೋದು, ವಿಮಾನ ನಿಲ್ದಾಣಗಳ ನಿರ್ಮಾಣಕ್ಕಿರ್ಬೋದು 38% ಖರ್ಚು ಮಾಡಿದ್ದು ದೊಡ್ಡ ಪ್ರಮಾಣದ ಹೂಡಿಕೆಯನ್ನು ಮಾಡುವಂತಾಯಿತು. ಚೀನಾ ಬಜೆಟೆಡ್ $80 billion. ಇಟ್ ಮೀನ್ಸ್ ಕನ್ವರ್ಟೆಡ್ ಟು US dollar, it become $11.8 billion on transportation infrastructure in 2010. 170 new mass transit systems could be built in China by 2025. This is the difference between India and China. That is why China is more prominent and second biggest economy in the world nowadays after USA. This is the difference between India and China in spending of infrastructure sector. ಇನ್ನು ಇತ್ತೀಚಿನ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯನ್ನು ಗಮನಿಸಿದಾಗ ಭಾರತ 2012ರ ನ್ಯಾಷನಲ್ ಟೆಲಿಕಾಂ ಪಾಲಿಸಿಯನ್ನು ಅನುಮತಿಸಿದ್ದು ಕಂಡುಬರ್ತದೆ. ಅದೇ ರೀತಿಯಾಗಿ ಗ್ರಾಮೀಣ ಟೆಲಿಡೆನ್ಸಿಟಿ ಅಂದರೆ ಸಾಂದ್ರತೆ
ದೂರವಾಣಿ ಸಾಂದ್ರತೆ ಟೆಲಿಡೆನ್ಸಿಟಿ ಫ್ರಮ್ ಕರೆಂಟ್ ಲೆವೆಲ್ ಆಫ್ ಅರೌಂಡ್ 39 to 70 by the year 2017 and 100 by the year 2020. ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಇದನ್ನು ಶೇಕಡ 39ರಿಂದ 70ಕ್ಕೆ ಮತ್ತು 2017 ವರೆಗೆ ಮತ್ತು 2020 ಅಂದರೆ ಶೇಕಡ 100ಕ್ಕೆ ಹೆಚ್ಚಿಸಬೇಕೆಂಬ ನೀತಿ ಇದೆ. ಅದೇ ರೀತಿಯಾಗಿ ಮೆಟ್ರೋ ರೈಲ್ ಪ್ರಾಜೆಕ್ಟ್ಸ್ ಇರ್ಬೋದು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಖಾಸಗಿ ಸಹಭಾಗಿತ್ವದ ಯೋಜನೆಗಳ ನಿರ್ಮಾಣ ಇರ್ಬೋದು, ದೆಹಲಿ ಮುಂಬೈ ದೆಹಲಿ ಹೌರಾ ಫ್ರೈಟ್ ಕಾರಿಡಾರ್ಸ್ ಇರ್ಬೋದು, ಟಾಸ್ಕ್ ಫೋರ್ಸ್ ಆನ್ ಫೈನಾನ್ಸಿಂಗ್ ಪ್ಲ್ಯಾನ್ ಫಾರ್ ಏರ್ಪೋರ್ಟ್ಸ್ಗಳಿಗೆ ಹಣಕಾಸನ್ನು ನೀಡುವ ವಿಚಾರವಾಗಿ ಮಾಡಿದಂಥ ಟಾಸ್ಕ್ ಫೋರ್ಸ್ ಇರ್ಬೋದು, ಇಂಟರ್ಮಿನಿಸ್ಟ್ರಿಯಲ್ ಗ್ರೂಪ್ಸ್ ಆನ್ ಕಸ್ಟಮ್ ಪ್ರೊಸೀಜರ್ಸ್ ಆ್ಯಂಡ್ ಫಂಕ್ಷನಿಂಗ್ ಆಫ್ ಕಂಟೈನರ್ ಫ್ರೈಟ್ ಸ್ಟೇಷನ್ ಆ್ಯಂಡ್ ಪೋರ್ಟ್ಸ್, ಈ ಮುಂತಾದ ವಿಚಾರಗಳಿಗೋಸ್ಕರ ಭಾರತ ಇತ್ತೀಚಿನ ದಿನಗಳಲ್ಲಿ ಅತಿ ಗರಿಷ್ಠ ಪ್ರಮಾಣದ ಪ್ರಯತ್ನವನ್ನು, ಹೂಡಿಕೆಯನ್ನು, ನೀತಿಗಳನ್ನು ರೂಪಿಸ್ತಾ ಇರೋದು ಕಂಡುಬರ್ತಾ ಇದೆ. ನಾವು ಇವುಗಳನ್ನು ಒಂದೊಂದಾಗಿ ನೋಡ್ತಾ ಹೋದರೆ, ಮೆನಿ ಸ್ಪೆನಿಷ್ ಕಂಪ್ನೀಸ್ ಹ್ಯಾವ್ ಆ್ಯನ್ ಇಂಟ್ರೆಸ್ಟ್ ಇನ್ ಕೊಲ್ಯಾಬೊರೇಟಿಂಗ್ ವಿತ್ ಇಂಡಿಯಾ ಆನ್ ಇನ್ಫ್ರಾಸ್ಟ್ರಕ್ಚರ್, ಹೈ ಸ್ಪೀಡ್ ಟ್ರೈನ್ಸ್, ರಿನ್ಯೂವೇಬಲ್ ಎನರ್ಜಿ ಆ್ಯಂಡ್ ಡೆವಲಪಿಂಗ್ ಸ್ಮಾರ್ಟ್ ಸಿಟೀಸ್. ಭಾಳಷ್ಟು ಸ್ಪೇನದ ಕಂಪನಿಗಳು ಭಾರತದಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಹೂಡಿಕೆ ಮಾಡಲಿಕ್ಕೆ ಮುಂದೆ ಬಂದದ್ದು ಕಂಡುಬರ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಯಾವ್ಯಾವು ಅಂದರೆ ಅತಿ ವೇಗದ ರೈಲುಗಳು, ನವೀಕರಣಗೊಳ್ಳುವ ಶಕ್ತಿ ಮತ್ತು ಸ್ಮಾರ್ಟ್ ಸಿಟಿಗಳ ಅಭಿವೃದ್ಧಿಗೋಸ್ಕರ ಹೂಡಿಕೆ ಮಾಡೋದಕ್ಕೆ ಮುಂದೆ ಬಂದದ್ದನ್ನು ಕಾಣ್ತೀವಿ. ಅದೇ ರೀತಿಯಾಗಿ ಭಾರತ ಸರ್ಕಾರ $7.53 ಬಿಲಿಯನ್ ಅಂದರೆ $50,000 ಕೋಟಿ ರೂಪಾಯಿಗಳನ್ನು ಡೆವಲಪ್ಮೆಂಟ್ ಆಫ್ 100 ಸ್ಮಾರ್ಟ್ ಸಿಟೀಸ್ ಅಕ್ರಾಸ್ ಕಂಟ್ರಿ. ದ ಗೌರ್ಮೆಂಟ್ ರಿಲೀಸ್ಡ್ ಇಟ್ಸ್ ಲಿಸ್ಟ್ ಆಫ್ 98 ಸಿಟೀಸ್ ಫಾರ್ ದ ಸ್ಮಾರ್ಟ್ ಸಿಟೀಸ್ ಪ್ರಾಜೆಕ್ಟ್ ಇನ್ ಆಗಸ್ಟ್ 2015. 2015 ಆಗಸ್ಟರಲ್ಲಿ 98 ಅಂದರೆ ನಂತರದಲ್ಲಿ 2 ಒಟ್ಟಾರೆ 100 ಸ್ಮಾರ್ಟ್ ಸಿಟಿಗಳ ಅಭಿವೃದ್ಧಿಗೋಸ್ಕರ 50,000 ಕೋಟಿ ರೂಪಾಯಿಗಳ ಪ್ರಾಜೆಕ್ಟನ್ನು ಮಾಡಿದ್ದನ್ನು ನಾವು ಕಾಣ್ತೀವಿ. ಇದು ಅತ್ಯಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಯೋಜನೆಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳ್ಬೋದು. ದ ಇಂಡಿಯನ್ ಗೌರ್ಮೆಂಟ್ ಹ್ಯಾಸ್ ಡಿಸ್ಕ್ಲೋಸ್ಡ್ ಪ್ಲ್ಯಾನ್ಸ್ ಟು ಇನ್ವೆಸ್ಟ್ $137 ಬಿಲಿಯನ್ ಇನ್ ಇಟ್ಸ್ ರೈಲ್ ನೆಟ್ವರ್ಕ್ ಇನ್ ದ ನೆಕ್ಸ್ಟ್ 5 coming years, indicating Prime Minister Narendra Modi's aggressive approach to building the infrastructure needed to unlock faster economic growth. The Indian government has declared highway projects valuing $93 billion, including government flagship National Highways Building Project NHDP, with a total investment of $45 billion in next 3 years. ಮುಂದಿನ 3 ವರ್ಷಗಳಲ್ಲಿ $45 ಬಿಲಿಯನ್ ಅಮೇರಿಕನ್ ಡಾಲರ್ಗಳ ಪ್ರಮಾಣದಲ್ಲಿ NHDP ಎಂಬ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಯೋಜನೆಯನ್ನು ರೂಪಿಸಿದ್ದು ಅದಕ್ಕೆ ವೆಚ್ಚ ಮಾಡ್ತಾ ಇರೋದು ಕಂಡುಬರ್ತದೆ. ಆನಂತರ $137 ಬಿಲಿಯನ್ ಅಮೇರಿಕನ್ ಡಾಲರಲ್ಲಿ ಬರುವ 5 ವರ್ಷಗಳಲ್ಲಿ ರೈಲ್ವೆಯಲ್ಲಿ ಹೂಡಿಕೆ ಮಾಡುವುದು ಕಂಡುಬರ್ತದೆ. ಆನಂತರ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಇಂಟೆಂಡ್ಸ್ ಟು ಇನ್ವೆಸ್ಟ್ at least $700 million in transport and logistics infrastructure projects already existing in India. The World Bank has authorized a $650 million debt funding for component of the eastern arm of the dedicated freight corridor project in India. ಈ ಎಲ್ಲ ಯೋಜನೆಗಳು ನರೇಂದ್ರ ಮೋದಿ ಅವರ ಒಂದು ಅಗ್ರೆಸಿವ್ ಅಪ್ರೋಚ್, ಮೂಲಭೂತ ಸೌಕರ್ಯಗಳ ನಿರ್ಮಾಣದಲ್ಲಿ ಒಂದು ಮುನ್ನುಗ್ಗುವಿಕೆಯನ್ನು ಕಂಡುಬರ್ತದೆ. ಜೊತೆಗೆ ಇನ್ನಿತರ ಯೋಜನೆಗಳೆಂದರೆ ಅನೌನ್ಸ್ಮೆಂಟ್ ಆಫ್ ಮೆಗಾ ಪವರ್ ಪ್ರಾಜೆಕ್ಟ್ ಪಾಲಿಸಿ, ರಿಸ್ಟ್ರಿಕ್ಟಿಂಗ್ ಆಫ್ ಸೇಬೀಸ್ ಟು ಬಿ ಎನ್ಕರೇಜ್ಡ್, ನ್ಯೂ ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಟು ಗೆಟ್ ಫಿಸಿಕಲ್ ಬೆನಿಫಿಟ್ಸ್ ಗಿವನ್ ಟು infrastructure sector, increased budgetary support provided for the Tehri Hydro and Naptha Jakri Hydro projects to ensure its commissioning by March 2002. Assistance provided to states' power sector reforms and for undertaking investments or renovation
ಆ್ಯಂಡ್ ಮಾಡರ್ನೈಸೇಷನ್ ಆಫ್ ಓಲ್ಡ್ ಆ್ಯಂಡ್ ಇನ್ಎಫಿಷಿಯಂಟ್ ಪ್ಲ್ಯಾಂಟ್ಸ್ ಆ್ಯಂಡ್ ಫಾರ್ ಸ್ಟ್ರೆಂಥನಿಂಗ್ ದ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಈ ಎಲ್ಲ ಯೋಜನೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿನೇ ಇರಬಹುದು ಅಥವಾ ಖಾಸಗಿನೇ ಇರಬಹುದು, ಮೂಲಭೂತ ಸೌಕರ್ಯಗಳಿಗೆ ಮಾಡ್ತಕ್ಕಂಥ ಯೋಜನೆಗಳಾಗಿವೆ. ಇದರ ಒಂದು ಸಾಮಾನ್ಯ ಅಳತೆಗೋಲುಗಳು ಅಂದಾಗ ಇಂಟ್ರೊಡಕ್ಷನ್ ಆಫ್ ಯೂನಿಫಾರ್ಮ್ ಟ್ಯಾಕ್ಸ್ ಹಾಲಿಡೇ ಫಾರ್ 15 years ಆಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಜೆಕ್ಟ್ಸ್. ಇಲ್ಲಿ ವಿಶೇಷವಾಗಿ ಏಕರೂಪದ ತೆರಿಗೆ ನೀತಿ ಅಂತ ಕರೆಸಿಕೊಂಡಂಥ ಒಂದು 15 ವರ್ಷಗಳ ಎಲ್ಲ ಮೂಲಭೂತ ಸೌಕರ್ಯವನ್ನು ನಿರ್ಮಿಸುವಂಥ ಪ್ರಾಜೆಕ್ಟ್ಗಳಿಗೆ 15 ವರ್ಷಗಳ ತೆರಿಗೆ ರಜೆಯನ್ನು ಘೋಷಿಸಿದ್ದು ಇರಬಹುದು. ಅದರ ಜೊತೆಗೆ ಫಾರಿನ್ ಇನ್ವೆಸ್ಟ್ಮೆಂಟ್ ಇಂಪ್ಲಿಮೆಂಟೇಷನ್ ಅಥಾರಿಟಿಯನ್ನು ನಿರ್ಮಾಣ ಮಾಡಿದ್ದು ಇರಬಹುದು. ಯಾಕಂದರೆ ವಿದೇಶಿ ನೇರ ಹೂಡಿಕೆಯನ್ನು ಆಕರ್ಷಿಸಲಿಕ್ಕೆ ಮತ್ತು ಅದರ ಒಂದು ಅಡೆತಡೆಗಳನ್ನು ನಿವಾರಿಸಲಿಕ್ಕೆ ರೂಪಿಸಿದಂಥ ಫಾರಿನ್ ಇನ್ವೆಸ್ಟ್ಮೆಂಟ್ ಇಂಪ್ಲಿಮೆಂಟೇಷನ್ ಅಥಾರಿಟಿಯನ್ನು ಮಾಡಿದ್ದಿರಬಹುದು. ಆನಂತರ ಇಂಪೋರ್ಟ್ ಡ್ಯೂಟಿ ಸ್ಟ್ರಕ್ಚರ್ ಫಾರ್ ಪ್ರೊಜೆಕ್ಟ್ ಇಂಪೋರ್ಟ್ಸ್ ರೇಷನಲೈಸ್ಡ್. ನೋಡಿ, ಏನು ಆಮದು ಸುಂಕವನ್ನು ಹಾಕ್ತಾ ಇರ್ತವೆ, ಈ ಮೂಲಭೂತ ಸೌಕರ್ಯಗಳಿಗೋಸ್ಕರ ಮಾಡ್ತಕ್ಕಂಥ ಆಮದುಗಳ ಮೇಲೆ ಇದನ್ನು ಹೇರದೇ ಇರುವಂತೆ ಮಾಡುವಂಥ ನೀತಿ ಇರಬಹುದು. ಪ್ರೋಗ್ರೆಸಿವ್ ಕಾರ್ಪೊರೇಷನ್ ಆಫ್ ಪಬ್ಲಿಕ್ ಸೆಕ್ಟರ್ ಸರ್ವಿಸ್ ಪ್ರೊವೈಡರ್ಸ್ ಇನ್ ಏರಿಯಾಸ್ ಆಫ್ ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಪೋರ್ಟ್ಸ್. ಸಾರ್ವಜನಿಕ ಕ್ಷೇತ್ರದಲ್ಲಿ ಟೆಲಿಕಮ್ಯುನಿಕೇಷನ್ ಮತ್ತು ಪೋರ್ಟ್ಸ್ಗಳ ಒಂದು ಅಭಿವೃದ್ಧಿಗೋಸ್ಕರ ಅಳವಡಿಸಿಕೊಂಡಂಥ ಅಂಶ ಇರ್ಬೋದು. ಕಸ್ಟಮ್ ಡ್ಯೂಟಿ ಹ್ಯಾಸ್ ಬಿನ್ ರೆಡ್ಯೂಸ್ಡ್ ಟು ಬೂಸ್ಟ್ ಇನ್ಫೋಟೆಕ್, ಟೆಲಿಕಾಮ್ ಇಂಡಸ್ಟ್ರೀಸ್ ಆ್ಯಂಡ್ ಅದರ್ ನಾಲೆಜ್ ಬೇಸ್ಡ್ ಇಂಡಸ್ಟ್ರೀಸ್. ಇನ್ಫೋಟೆಕ್ ಇಂಡಸ್ಟ್ರಿ, ಟೆಲಿಕಾಮ್ ಉದ್ಯಮಗಳು ಮುಂತಾದ ಜ್ಞಾನಾಧಾರಿತ ಉದ್ಯಮಗಳಿಗೆ ಕಸ್ಟಮ್ ಡ್ಯೂಟಿಯನ್ನು ಕಡಿಮೆಗೊಳಿಸಿದ್ದು ಇರಬಹುದು. ಇವೆಲ್ಲಗಳು ಕೂಡ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಸಹಾಯಕವಾಗುವಂಥ ಅಂಶಗಳನ್ನು ಅಳವಡಿಸಿಕೊಂಡದ್ದನ್ನು ನೋಡ್ತೀವಿ. ದ ಗೌರ್ಮೆಂಟ್ ಹ್ಯಾಸ್ ಅನೌನ್ಸ್ಡ್ ನ್ಯೂ ಟೆಲಿಕಾಮ್ ಪಾಲಿಸಿ ಆ್ಯಂಡ್ ದೇರ್ ಬೈ ದ ಪಾಲಿಸಿ ಅಬ್ಸರ್ವ್ಡ್. ಅದೇ ರೀತಿಯಾಗಿ ಈ ಟೆಲಿಕಾಮ್ ಪಾಲಿಸಿಯನ್ನು ಹೊಸ ಒಂದು ಈ ನೀತಿಯನ್ನು ಅಳವಡಿಸಿಕೊಂಡದ್ದು ಟೆಲಿಕಾಮ್ ಪಾಲಿಸಿ ಇರ್ಬೋದು. ಇದು ಈ ಟೆಲಿಕಮ್ಯುನಿಕೇಷನ್ ಒಂದು ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳನ್ನು ವೃದ್ಧಿಸುವ ಕ್ಷೇತ್ರದಲ್ಲಿ ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ಡೊಮೆಸ್ಟಿಕ್ ಲಾಂಗ್ ಡಿಸ್ಟೆನ್ಸ್ ಕಾಲ್ಸ್ ಟು ಬಿ ಓಪನ್ಡ್ ಅಪ್. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಸರ್ವಿಸಸ್ DTS ಈಸ್ ಟು ಬಿ ಕಾರ್ಪೊರೇಟೈಸ್ಡ್ ಬೈ 2001. DTS ಆ್ಯಂಡ್ MTNL ಮಹಾನಗರ ಟೆಲಿಫೋನ್ ನಿಗಮ ಲಿಮಿಟೆಡ್ ಆರ್ ಟು ಎಂಟರ್ ಆ್ಯಸ್ ಥರ್ಡ್ ಸೆಲ್ಯುಲರ್ ಆಪರೇಟರ್ಸ್. ಟ್ರೈ ರೀಕನ್ಸ್ಟ್ರಕ್ಟೆಡ್ ಥ್ರೂ ಆ್ಯನ್ ಆರ್ಡಿನೆನ್ಸ್. ಸುಗ್ರೀವಾಜ್ಞೆಯ ಮೂಲಕ ಟ್ರಾಯನ್ನು ವಿನ್ಯಾಸಗೊಳಿಸಿದ್ದು ಇರಬಹುದು. ಈ ಎಲ್ಲ ಅಂಶಗಳು ಭಾರತ ಕಮ್ಯುನಿಕೇಷನ್ ಒಂದು ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿಸುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿ ತನ್ನ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಸಹಾಯವಾಗ್ತಾ ಇರೋದನ್ನು ನೋಡ್ಬೋದು. ಅದೇ ರೀತಿಯಾಗಿ ಫಾರ್ ಇಂಪ್ರೂವಿಂಗ್ ಪ್ಯಾಸೆಂಜರ್ಸ್ ಸೇಫ್ಟಿ ಆ್ಯಂಡ್ ಕಂಫರ್ಟ್ ದ ಫಾಲೋಯಿಂಗ್ ಮೆಜರ್ಸ್ ಆರ್ ಅಂಡರ್ಟೇಕನ್ ಬೈ ದ ಗೌರ್ಮೆಂಟ್. ಸಾರ್ವಜನಿಕರ ಏನು ಪ್ರಯಾಣಿಕರ ಒಂದು ಸುರಕ್ಷತೆ ಮತ್ತು ಸಂತೃಪ್ತತೆಗಾಗಿ ಈ ಕೆಳಗಿನ ನೀತಿಯನ್ನು ಅಳವಡಿಸಿಕೊಂಡದ್ದನ್ನು ನೋಡ್ಬೋದು. ಫಾರ್ ಇಂಪ್ರೂವಿಂಗ್ ಸೇಫ್ಟಿ, ರೈಡಿಂಗ್ ಕಂಫರ್ಟ್ ಆ್ಯಂಡ್ ರಿಲಯಬಿಲಿಟಿ, ಪ್ಲ್ಯಾನ್ಡ್ ಅಪ್ ಗ್ರೇಡೇಷನ್ ಆಫ್ ಟ್ರ್ಯಾಕ್ ಸ್ಟ್ರಕ್ಚರ್ ಈಸ್ ಬೀಯಿಂಗ್ ಅಂಡರ್ಟೇಕನ್ ಯೂಸಿಂಗ್ ಹೆವಿಯರ್ ಆ್ಯಂಡ್ ಹೈಯರ್ ಟೆನ್ಸೈಲ್ ಸ್ಟ್ರೆಂಗ್ತ್ rails. For detection of any hidden flaws in the rails not visible in the naked eye, ultrasonic flaw detectors are now being used. ನೋಡಿ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಅಡಗಿಸಿಟ್ಟ ವಸ್ತುಗಳನ್ನು ಕೂಡ ಕಂಡುಹಿಡಲಿಕ್ಕೆ ಸಾಧನವನ್ನು ಅಳವಡಿಸಿರುವಿಕೆ ಇರಬಹುದು. ಟ್ರ್ಯಾಕ್ ಸರ್ಕ್ಯೂಟಿಂಗ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಆನ್ ಬರ್ತಿಂಗ್ portion at all stations on ABCD special and D routes on Indian Railways. Walkie-talkie sets have been provided to drivers and guards of all trains for faster and better means of communication. Simulators at 8 being installed for training of drivers. ಈ ರೀತಿ 10 ಹಲವು ಕ್ರಮಗಳನ್ನು ಪ್ರಯಾಣಿಕರ ಸುರಕ್ಷತೆಗೋಸ್ಕರ ಅಳವಡಿಸಿಕೊಂಡು ಸಾರಿಗೆ ಕ್ಷೇತ್ರದ ಮೂಲಭೂತ ಸೌಕರ್ಯಗಳನ್ನು ವೃದ್ಧಿಸುವುದು ಕಂಡುಬರ್ತದೆ. ಈ ರೀತಿ ದೇಶದಾದ್ಯಂತ ಬಹಳಷ್ಟು ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆಯ ಯೋಜನೆಗಳನ್ನು ಅಳವಡಿಸಿಕೊಂಡಂಥ ಭಾರತ ಒಂದು
ಮಹತ್ತರವಾದಂಥ ಆರ್ಥಿಕ ಅಭಿವೃದ್ಧಿಗೆ ಮೂಲಭೂತ ಸೌಕರ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಮುನ್ನುಗ್ತಾ ಇರುವುದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಒಟ್ಟಾರೆ ಈ ಸೆಷನ್ನಲ್ಲಿ ನಾವು ಭಾರತದ ಆರ್ಥಿಕ ಅಭಿವೃದ್ಧಿಗೆ ಮೂಲಭೂತ ಸೌಕರ್ಯಗಳು ಎಷ್ಟು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತವೆ, ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಭಾರತ ಅಳವಡಿಸಿಕೊಂಡಂಥ ನೀತಿಗಳು ಮತ್ತು ಅಂಶಗಳು ಪ್ರೊಜೆಕ್ಟ್ಗಳು ಏನೇನಿದ್ದಾವೆ ಅನ್ನೋದನ್ನು ನೋಡ್ತಾ ಬಂದ್ವಿ. ಒಟ್ಟಾರೆಯಾಗಿ ಇಂಡಿಯಾ ನೀಡ್ಸ್ ಅರ್ಜೆಂಟ್ಲಿ ಬ್ರಿಡ್ಜ್ ದ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ಸ್ ದ್ಯಾಟ್ ಇಂಡಸ್ಟ್ರಿ ಆ್ಯಂಡ್ ಪೀಪಲ್ ಫೇಸ್ ಎವ್ರಿ ಡೇ. The slow phase of infrastructure development is quite evident from the list of 11th plan targets that are unmet. MSMEs, micro, small and medium enterprises that provide employment to 60 million people in the country are the worst hit by the delay. Lack of adequate power supply and transport infrastructure proves to be a deterrent to the growth of this sector. So, ಒಟ್ಟಾರೆ ಅಂಶವೇನೆಂದರೆ ಇಷ್ಟೆಲ್ಲವನ್ನು ಅಳವಡಿಸಿದ್ದಾಗೂ ಕೂಡ ಭಾರತ ಸದ್ಯ ತುರ್ತು ಅಗತ್ಯತೆ ಏನೆಂದರೆ ಈಗ ಕೈಗಾರಿಕೆ ಮತ್ತು ಜನರ ಪ್ರತಿನಿತ್ಯ ಎದುರಿಸ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ತುಂಬಬೇಕಾಗಿದೆ. ಇದರ ಒಂದು ನಿಧಾನಗತಿಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಸಾಮಾನ್ಯವಾಗಿ 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ಗುರಿಯನ್ನು ತಲುಪಲಿಕ್ಕೆ ಆಗದಂಥ ಪರಿಸ್ಥಿತಿ ಒಡ್ಡಿದ್ದು ಈ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿಯೇ. ಅದೇ ರೀತಿಯಾಗಿ MSME ವಲಯ ಸದ್ಯಕ್ಕೆ ಇವುಗಳ ಕೊರತೆಯಿಂದಾಗಿ ಸುಮಾರು 60 ಮಿಲಿಯನ್ ಜನರಿಗೆ ಉದ್ಯೋಗ ದೊರೆಯುವಂಥ ಅವಕಾಶದಿಂದ ಅವರನ್ನು ವಿಳಂಬಗೊಳಿಸಿದೆ ಅಂತ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಪವರ್ ಸಪ್ಲೈ, ಟ್ರಾನ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಈ ಬೆಳವಣಿಗೆಯ ವೇಗವನ್ನು ತಡೆದಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ಕೊರತೆಯನ್ನು ತುಂಬಿಕೊಂಡು ಮೂಲಭೂತ ಸೌಕರ್ಯಗಳಿಗೆ ಇನ್ನಷ್ಟು ಆದ್ಯತೆಯನ್ನು ನೀಡುತ್ತಾ ಭಾರತ ಆರ್ಥಿಕ ಅಭಿವೃದ್ಧಿಗೆ ಬಹುಮುಖ್ಯವಾದಂಥ ಪಾತ್ರವನ್ನು ಮೂಲಭೂತ ಸೌಕರ್ಯಗಳ ವಲಯದಿಂದ ಪಡೆದುಕೊಂಡು ಮುನ್ನುಗ್ಗುತ್ತದೆ ಅಂತ ಒಂದು ವಿಚಾರವನ್ನು ಈ ಎಲ್ಲ ಅಂಶಗಳ ಮೂಲಕ ಸಾಬೀತುಪಡಿಸ್ತಾ ನೋಡ್ಬೋದು. ಎಸ್, ದಟ್ಸ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.